ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತೂ ಇಂತೂ ಕುರ್ಚಿ ಕದನ ಶಮನವಾಯಿತಾ ಅಂತ ನೋಡಿದ್ರೆ ಇಲ್ಲ ತಾರಕಕ್ಕೇರಿದೆ ಅಂತಾನೆ ಅನ್ನಿಸ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಸಂಧಾನವೋ ಸಮರವೋ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಖರ್ಗೆ ಸುದೀರ್ಘವಾದಂತಹ ಮೀಟಿಂಗ್ ಮಾಡಿದ್ರು. ಇವತ್ತು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಖರ್ಗೆ ಸಭೆ ಮಾಡೋ ಸಾಧ್ಯತೆ ಇದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡ್ತಾರಾ? ಡಿಸಿಎಂ ಜೊತೆ ಚರ್ಚೆ ಮಾಡ್ತಾರಾ ಎಐಸಿಸಿ ಬಾಸ್? ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ. ಇಲ್ಲೇ ಮನೇಲೇ ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೈಲೆಂಟ್ ಆಗಿದ್ದಾರೆ. ಅವರ ಬಣದ ಶಾಸಕರು ಮಾತ್ರ ಸ್ವಲ್ಪ ವೈಲೆಂಟ್ ಆಗಿದ್ದಾರೆ. ಬಿಟ್ರೆ ಡಿಕೆ ಶಿವಕುಮಾರ್ ಬಹಳ ಸೈಲೆಂಟ್ ಆಗಿದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರು. ಇವತ್ತು ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಾರೆ ಅಂತ ಮೂಲಗಳು ಹೇಳ್ತಾ ಇದ್ದಾವೆ. ಯಾಕಂತಂದ್ರೆ ವಿಚಾರಗಳನ್ನ ಕ್ಲಾರಿಫೈ ಮಾಡಬೇಕಾಗತ್ತೆ. ಇಬ್ಬರನ್ನು ಕೂರಿಸ್ಕೊಂಡು ಒಂದು ಸಂಧಾನನೋ ಅಥವಾ ಏನು ಅಂತ ನೋಡ್ಬೇಕಾಗತ್ತೆ. ಸಿದ್ದರಾಮಯ್ಯ ಒಂದ್ ಕಡೆ ಸಿಎಲ್ಪಿ ಮೀಟಿಂಗ್ ಕರೆದು ಅನೌನ್ಸ್ ಮಾಡ್ಬಿಡಿ, ಕಂಟಿನ್ಯೂ ಆಗೋದನ್ನ ಅನೌನ್ಸ್ ಮಾಡ್ಬಿಡಿ ಅಂತ ಆಗ್ರಹ ಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಇವತ್ತು ಏನ್ ಡಿಮಾಂಡ್ ಇಡ್ತಾರೆ? ಡಿಕೆ ಶಿವಕುಮಾರ್ ಬಿಗಿಪಟ್ಟು ಹಿಡಿದು ಕುಳಿತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಖರ್ಗೆ ಅವರು ಇದನ್ನ ಹೆಂಗ್ ಸಾಲ್ವ್ ಮಾಡ್ತಾರೆ, ಏನಂತ ಅನೌನ್ಸ್ ಮಾಡ್ತಾರೆ, ಕಾದು ನೋಡಬೇಕಾಗಿದೆ. ಒಂದು ಕಡೆಯಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಬಹಳ ಜೋರಾಗಿ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತೂ ಇಂತೂ ಕುರ್ಚಿ ಕದನ ಶಮನವಾಯಿತಾ ಅಂತ ನೋಡಿದ್ರೆ ಇಲ್ಲ ತಾರಕಕ್ಕೇರಿದೆ ಅಂತಾನೆ ಅನ್ನಿಸ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಸಂಧಾನವೋ ಸಮರವೋ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಖರ್ಗೆ ಸುದೀರ್ಘವಾದಂತಹ ಮೀಟಿಂಗ್ ಮಾಡಿದ್ರು. ಇವತ್ತು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಖರ್ಗೆ ಸಭೆ ಮಾಡೋ ಸಾಧ್ಯತೆ ಇದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡ್ತಾರಾ? ಡಿಸಿಎಂ ಜೊತೆ ಚರ್ಚೆ ಮಾಡ್ತಾರಾ ಎಐಸಿಸಿ ಬಾಸ್? ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ. ಇಲ್ಲೇ ಮನೇಲೇ ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೈಲೆಂಟ್ ಆಗಿದ್ದಾರೆ. ಅವರ ಬಣದ ಶಾಸಕರು ಮಾತ್ರ ಸ್ವಲ್ಪ ವೈಲೆಂಟ್ ಆಗಿದ್ದಾರೆ. ಬಿಟ್ರೆ ಡಿಕೆ ಶಿವಕುಮಾರ್ ಬಹಳ ಸೈಲೆಂಟ್ ಆಗಿದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರು. ಇವತ್ತು ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಾರೆ ಅಂತ ಮೂಲಗಳು ಹೇಳ್ತಾ ಇದ್ದಾವೆ. ಯಾಕಂತಂದ್ರೆ ವಿಚಾರಗಳನ್ನ ಕ್ಲಾರಿಫೈ ಮಾಡಬೇಕಾಗತ್ತೆ. ಇಬ್ಬರನ್ನು ಕೂರಿಸ್ಕೊಂಡು ಒಂದು ಸಂಧಾನನೋ ಅಥವಾ ಏನು ಅಂತ ನೋಡ್ಬೇಕಾಗತ್ತೆ. ಸಿದ್ದರಾಮಯ್ಯ ಒಂದ್ ಕಡೆ ಸಿಎಲ್ಪಿ ಮೀಟಿಂಗ್ ಕರೆದು ಅನೌನ್ಸ್ ಮಾಡ್ಬಿಡಿ, ಕಂಟಿನ್ಯೂ ಆಗೋದನ್ನ ಅನೌನ್ಸ್ ಮಾಡ್ಬಿಡಿ ಅಂತ ಆಗ್ರಹ ಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಇವತ್ತು ಏನ್ ಡಿಮಾಂಡ್ ಇಡ್ತಾರೆ? ಡಿಕೆ ಶಿವಕುಮಾರ್ ಬಿಗಿಪಟ್ಟು ಹಿಡಿದು ಕುಳಿತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಖರ್ಗೆ ಅವರು ಇದನ್ನ ಹೆಂಗ್ ಸಾಲ್ವ್ ಮಾಡ್ತಾರೆ, ಏನಂತ ಅನೌನ್ಸ್ ಮಾಡ್ತಾರೆ, ಕಾದು ನೋಡಬೇಕಾಗಿದೆ. ಒಂದು ಕಡೆಯಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಬಹಳ ಜೋರಾಗಿ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತೂ ಇಂತೂ ಕುರ್ಚಿ ಕದನ ಶಮನವಾಯಿತಾ ಅಂತ ನೋಡಿದ್ರೆ ಇಲ್ಲ ತಾರಕಕ್ಕೇರಿದೆ ಅಂತಾನೆ ಅನ್ನಿಸ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಸಂಧಾನವೋ ಸಮರವೋ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಖರ್ಗೆ ಸುದೀರ್ಘವಾದಂತಹ ಮೀಟಿಂಗ್ ಮಾಡಿದ್ರು. ಇವತ್ತು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಖರ್ಗೆ ಸಭೆ ಮಾಡೋ ಸಾಧ್ಯತೆ ಇದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡ್ತಾರಾ? ಡಿಸಿಎಂ ಜೊತೆ ಚರ್ಚೆ ಮಾಡ್ತಾರಾ ಎಐಸಿಸಿ ಬಾಸ್? ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ. ಇಲ್ಲೇ ಮನೇಲೇ ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೈಲೆಂಟ್ ಆಗಿದ್ದಾರೆ. ಅವರ ಬಣದ ಶಾಸಕರು ಮಾತ್ರ ಸ್ವಲ್ಪ ವೈಲೆಂಟ್ ಆಗಿದ್ದಾರೆ. ಬಿಟ್ರೆ ಡಿಕೆ ಶಿವಕುಮಾರ್ ಬಹಳ ಸೈಲೆಂಟ್ ಆಗಿದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರು. ಇವತ್ತು ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಾರೆ ಅಂತ ಮೂಲಗಳು ಹೇಳ್ತಾ ಇದ್ದಾವೆ. ಯಾಕಂತಂದ್ರೆ ವಿಚಾರಗಳನ್ನ ಕ್ಲಾರಿಫೈ ಮಾಡಬೇಕಾಗತ್ತೆ. ಇಬ್ಬರನ್ನು ಕೂರಿಸ್ಕೊಂಡು ಒಂದು ಸಂಧಾನನೋ ಅಥವಾ ಏನು ಅಂತ ನೋಡಬೇಕಾಗತ್ತೆ.
ಸಿದ್ದರಾಮಯ್ಯ ಒಂದ್ ಕಡೆ ಸಿಎಲ್ಪಿ ಮೀಟಿಂಗ್ ಕರೆದು ಅನೌನ್ಸ್ ಮಾಡ್ಬಿಡಿ, ಕಂಟಿನ್ಯೂ ಆಗೋದನ್ನ ಅನೌನ್ಸ್ ಮಾಡ್ಬಿಡಿ ಅಂತ ಆಗ್ರಹ ಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಇವತ್ತು ಏನ್ ಡಿಮಾಂಡ್ ಇಡ್ತಾರೆ, ಡಿಕೆ ಶಿವಕುಮಾರ್ ಬಿಗಿಪಟ್ಟು ಹಿಡಿದು ಕುಳಿತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಖರ್ಗೆ ಅವರು ಇದನ್ನ ಹೆಂಗ್ ಸಾಲ್ವ್ ಮಾಡ್ತಾರೆ, ಏನಂತ ಅನೌನ್ಸ್ ಮಾಡ್ತಾರೆ ಕಾದು ನೋಡ್ಬೇಕಾಗಿದೆ. ಒಂದು ಕಡೆಯಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಬಹಳ ಜೋರಾಗಿ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತೂ ಇಂತೂ ಕುರ್ಚಿ ಕದನ ಶಮನವಾಯ್ತಾ ಅಂತ ನೋಡಿದ್ರೆ ಇಲ್ಲ, ತಾರಕಕ್ಕೇರಿದೆ ಅಂತಾನೆ ಅನ್ನಿಸ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಸಂಧಾನವೋ ಸಮರವೋ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಖರ್ಗೆ ಸುದೀರ್ಘವಾದಂತಹ ಮೀಟಿಂಗ್ ಮಾಡಿದ್ರು. ಇವತ್ತು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಖರ್ಗೆ ಸಭೆ ಮಾಡೋ ಸಾಧ್ಯತೆ ಇದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡ್ತಾರಾ, ಡಿಸಿಎಂ ಜೊತೆ ಚರ್ಚೆ ಮಾಡ್ತಾರಾ ಎಐಸಿಸಿ ಬಾಸ್, ಅದು ನೋಡ್ಬೇಕಾಗಿದೆ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ, ಇಲ್ಲೇ ಮನೇಲೇ ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೈಲೆಂಟ್ ಆಗಿದ್ದಾರೆ. ಅವರ ಬಣದ ಶಾಸಕರು ಮಾತ್ರ ಸ್ವಲ್ಪ ವೈಲೆಂಟ್ ಆಗಿದ್ದಾರೆ, ಬಿಟ್ರೆ ಡಿಕೆ ಶಿವಕುಮಾರ್ ಬಹಳ ಸೈಲೆಂಟ್ ಆಗಿದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರು, ಇವತ್ತು ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಾರೆ ಅಂತ ಮೂಲಗಳು ಹೇಳ್ತಾ ಇದ್ದಾವೆ. ಯಾಕಂತಂದ್ರೆ ವಿಚಾರಗಳನ್ನ ಕ್ಲಾರಿಫೈ ಮಾಡಬೇಕಾಗತ್ತೆ. ಇಬ್ಬರನ್ನು ಕೂರಿಸ್ಕೊಂಡು ಒಂದು ಸಂಧಾನನೋ ಅಥವಾ ಏನು ಅಂತ ನೋಡ್ಬೇಕಾಗತ್ತೆ. ಸಿದ್ದರಾಮಯ್ಯ ಒಂದ್ ಕಡೆ ಸಿಎಲ್ಪಿ ಮೀಟಿಂಗ್ ಕರೆದು ಅನೌನ್ಸ್ ಮಾಡ್ಬಿಡಿ, ಕಂಟಿನ್ಯೂ ಆಗೋದನ್ನ ಅನೌನ್ಸ್ ಮಾಡ್ಬಿಡಿ ಅಂತ ಆಗ್ರಹ ಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಇವತ್ತು ಏನ್ ಡಿಮಾಂಡ್ ಇಡ್ತಾರೆ, ಡಿಕೆ ಶಿವಕುಮಾರ್ ಬಿಗಿಪಟ್ಟು ಹಿಡಿದು ಕುಳಿತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಖರ್ಗೆ ಅವರು ಇದನ್ನ ಹೆಂಗ್ ಸಾಲ್ವ್ ಮಾಡ್ತಾರೆ, ಏನಂತ ಅನೌನ್ಸ್ ಮಾಡ್ತಾರೆ ಕಾದು ನೋಡ್ಬೇಕಾಗಿದೆ. ಒಂದು ಕಡೆಯಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಬಹಳ ಜೋರಾಗಿ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತೂ ಇಂತೂ ಕುರ್ಚಿ ಕದನ ಶಮನವಾಯ್ತಾ ಅಂತ ನೋಡಿದ್ರೆ ಇಲ್ಲ, ತಾರಕಕ್ಕೇರಿದೆ ಅಂತಾನೆ ಅನ್ನಿಸ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಸಂಧಾನವೋ ಸಮರವೋ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಖರ್ಗೆ ಸುದೀರ್ಘವಾದಂತಹ ಮೀಟಿಂಗ್ ಮಾಡಿದ್ರು. ಇವತ್ತು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಖರ್ಗೆ ಸಭೆ ಮಾಡೋ ಸಾಧ್ಯತೆ ಇದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡ್ತಾರಾ, ಡಿಸಿಎಂ ಜೊತೆ ಚರ್ಚೆ ಮಾಡ್ತಾರಾ ಎಐಸಿಸಿ ಬಾಸ್, ಅದು ನೋಡ್ಬೇಕಾಗಿದೆ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ, ಇಲ್ಲೇ ಮನೇಲೇ ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೈಲೆಂಟ್ ಆಗಿದ್ದಾರೆ. ಅವರ ಬಣದ ಶಾಸಕರು ಮಾತ್ರ ಸ್ವಲ್ಪ ವೈಲೆಂಟ್ ಆಗಿದ್ದಾರೆ, ಬಿಟ್ರೆ ಡಿಕೆ ಶಿವಕುಮಾರ್ ಬಹಳ ಸೈಲೆಂಟ್ ಆಗಿದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರು, ಇವತ್ತು ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಾರೆ ಅಂತ ಮೂಲಗಳು ಹೇಳ್ತಾ ಇದ್ದಾವೆ. ಯಾಕಂತಂದ್ರೆ ವಿಚಾರಗಳನ್ನ ಕ್ಲಾರಿಫೈ ಮಾಡಬೇಕಾಗತ್ತೆ. ಇಬ್ಬರನ್ನು ಕೂರಿಸ್ಕೊಂಡು ಒಂದು ಸಂಧಾನನೋ ಅಥವಾ ಏನು ಅಂತ ನೋಡ್ಬೇಕಾಗತ್ತೆ. ಸಿದ್ದರಾಮಯ್ಯ ಒಂದ್ ಕಡೆ ಸಿಎಲ್ಪಿ ಮೀಟಿಂಗ್ ಕರೆದು ಅನೌನ್ಸ್ ಮಾಡ್ಬಿಡಿ, ಕಂಟಿನ್ಯೂ ಆಗೋದನ್ನ ಅನೌನ್ಸ್ ಮಾಡ್ಬಿಡಿ ಅಂತ ಆಗ್ರಹ ಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಇವತ್ತು ಏನ್ ಡಿಮಾಂಡ್ ಇಡ್ತಾರೆ, ಡಿಕೆ ಶಿವಕುಮಾರ್ ಬಿಗಿಪಟ್ಟು ಹಿಡಿದು ಕುಳಿತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಖರ್ಗೆ ಅವರು ಇದನ್ನ ಹೆಂಗ್ ಸಾಲ್ವ್ ಮಾಡ್ತಾರೆ, ಏನಂತ ಅನೌನ್ಸ್ ಮಾಡ್ತಾರೆ ಕಾದು ನೋಡ್ಬೇಕಾಗಿದೆ. ಒಂದು ಕಡೆಯಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಬಹಳ ಜೋರಾಗಿ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ